ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅಥವಾ ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಓಕೆನಾ? ನನಗೆ ತುಂಬ ಜನ ತುಂಬ ಕಮೆಂಟ್ಸ್ ಬರ್ತಿದ್ದೇನಪ್ಪ ಅಂತ ಹೇಳಿದರೆ, ಪಾಪುಗೆ ಡೈಪರ್ ಏನು ತಗೊಂಡಿದ್ದೀನಿ, ಕ್ಲಾತ್ ಡೈಪರ್. ಸೊ ಅದ್ರ ಬಗ್ಗೆ ತುಂಬಾ ಕಮೆಂಟ್ಸ್ ಬರ್ತಿತ್ತು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿ, ಅದನ್ನು ಯಾವ ರೀತಿ ಯೂಸ್ ಮಾಡೋದು ಆ್ಯಂಡ್ ಅದ್ರ ಪ್ರೈಸ್ ಏನು, ಮತ್ತು ಆ ಕ್ಲಾತ್ ಡೈಪರ್ ಎಲ್ಲಿ ತಗೊಂಡ್ರಿ ಆ್ಯಂಡ್ ಅದ್ರ ಲಿಂಕ್ ಇದ್ದರೆ ಶೇರ್ ಮಾಡಿ ಅಂತ ತುಂಬ ಕ್ವಶನ್ಸ್ ಬರ್ತಾಯಿತ್ತು ಕಮೆಂಟ್ಸಲ್ಲಿ. ಸೊ ಒಬ್ರಿಗೆ ಎಷ್ಟು ಜನಕ್ಕೆ ಅಂತ ನಾನು ರಿಪ್ಲೈ ಮಾಡೋದು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿ ಅಂತ ಯಾರೋ ಕೇಳಿದ್ರಿ. ಸೊ ಹಾಗಾಗಿ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಕ್ಲಾತ್ ಡೈಪರ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಕಮೆಂಟ್ ಏನಪ್ಪ ಅಂತ ಹೇಳಿದರೆ, ಲಿಶುಗೆ ನಾನೊಂದು ಬೇಬಿ ಕ್ಯಾರಿ ಬ್ಯಾಗ್ ಏನಿದೆ ಅದನ್ನು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿ ಆ್ಯಂಡ್ ಅದ್ರ ಲಿಂಕ್ ಕೂಡ ಕೇಳ್ತಾ ಇದ್ರಿ. ಕ್ಯಾರಿ ಬ್ಯಾಗ್ ಎಲ್ಲ ಯಾವ ರೀತಿ ಯೂಸ್ ಮಾಡೋದು ಮತ್ತು ಅದನ್ನೆಲ್ಲ ಡೀಟೇಲಾಗಿ ಹೇಳಿ ಅಂತ ಕೇಳಿರೋದ್ರಿಂದ ಇವತ್ತಿನ ವ್ಲಾಗಲ್ಲಿ ಅವೆರಡು ಪ್ರಾಡಕ್ಟ್ ಲಿಂಕನ್ನು ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ನೀವು ಹೋಗಿ ಚೆಕ್ ಮಾಡಿ. ಆ್ಯಂಡ್ ಮತ್ತೆ ಕಮೆಂಟಲ್ಲಿ ಲಿಂಕ್ ಕಳಿಸಿ ಅಂತ ಕೇಳೋದಕ್ಕೆಲ್ಲ ಹೋಗಬಾರ್ದು. ಸೊ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡು ಪ್ರಾಡಕ್ಟ್ ಬಗ್ಗೆನೂ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ಈಸಿಯಾಗಿ ಬೈ ಮಾಡ್ಬೋದು, ಓಕೆನಾ? ಸೊ ನಾನು ಯಾವ ಪ್ರಾಡಕ್ಟ್ನ ತಗೊಂಡಿದ್ದೀನಿ ಅದು ಒಂದು ಆಫರಲ್ಲಿ ಇತ್ತು. ಆ ಟೈಮಲ್ಲಿ ನಾನು ಅಮೆಝಾನ್ ಪ್ರೈಮಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ, ಅಂದರೆ ಅಮೌಂಟ್ ಬಗ್ಗೆ ಆಗಿರ್ಬೋದು ಅಥವಾ ಈಗ ನಾನು ತಗೊಂಡಿದ್ದು ಪ್ಯಾಕ್ ಆಫ್ 7 ಕ್ಲಾತ್ ಡೈಪರು, ಪ್ಯಾಕ್ ಆಫ್ 6 + 1 ಫ್ರೀಯಾಗಿ ಬಂದಿದ್ದು. ಸೊ ಟೋಟಲ್ 7 ಕ್ಲಾತ್ ಡೈಪರ್. ಸೊ ಫಸ್ಟ್ಗೆ ನಾನು ಆಲ್ರೆಡಿ 4 ಕ್ಲಾತ್ ಡೈಪರ್ನ ಲಿಶುಗೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ನಾನು ನಿಮಗೆ ಯಾವುದಾದ್ರೂ ಒಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇನ್ನು ಈ 3 ಏನಿದೆ ಕ್ಲಾತ್ ಡೈಪರು, ಈ 3ನ ಇನ್ನೂ ಯೂಸ್ ಮಾಡಿಲ್ಲ. 4 ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನನಗೆ. ಸೊ ನೋಡ್ತಿರ್ಬೋದು, ಇದು ಬಟನ್ಸ್ ಏನು ಕೊಟ್ಟಿದ್ದಾರೆ, ಇದು ಅಡ್ಜಸ್ಟೇಬಲ್. ಸೊ ನಾವು ಪಾಪು ಯಾವ ಸೈಜ್ ಇದೆ ಆ ಸೈಜ್ಗೆ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನೋಡ್ತಿರ್ಬೋದು ಎಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ. ಅಲ್ವಾ, ಅಡ್ಜಸ್ಟೇಬಲ್ ಬಟನ್ಸ್ ಇದೆ. ಸೊ ನಂಗೆ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹಿಂದೆ ಕೂಡ ಒಂದು ಹುಕ್ ಕೊಟ್ಟಿರ್ತಾರೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿದರೆ, ಇದಂತೂ ತುಂಬಾ ಸಾಫ್ಟಾಗಿದೆ. ಇದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದು ಸ್ವಲ್ಪ ರಫ್ ಇರುತ್ತೆ. ಆ್ಯಂಡ್ ಇಲ್ಲಿ ಪಾಪುಗೆ ನಾವೇನು ಬಟ್ಟೆ ಹಾಕ್ತೀವಿ ಇದು ಸಾಫ್ಟ್ ಇರುತ್ತೆ. ಸೊ ಸಾಫ್ಟ್ ಇರೋದನ್ನು ಮೇಲ್ಗಡೆ ಹಾಕ್ಕೊಂಡು ರಫ್ ಇರೋದನ್ನ ಈ ರೀತಿ ಬ್ಯಾಕ್ ಸೈಡ್ ಮಾಡಿಕೊಂಡು ಇಲ್ಲೊಂದು ಹುಕ್ ಕೊಟ್ಟಿರ್ತಾರೆ, ಅಂದರೆ ಗುಂಡಿ ಕೊಟ್ಟಿರ್ತಾರೆ. ಇದನ್ನು ಈ ಹುಕ್ಕಿಗೆ ಫಿಕ್ಸ್ ಮಾಡಬೇಕಾಗತ್ತೆ. ಫಿಕ್ಸ್ ಮಾಡಿದ ಮೇಲೆ ಈ ರೀತಿ ಆಗುತ್ತೆ, ಓಕೆನಾ? ಇದನ್ನು ಪಾಪುಗೆ ಹಾಕಿಬಿಟ್ಟು ಸೊ ನಿಮಗೆ ಯಾವ ರೀತಿ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಇದರಿಂದ ನಿಮಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ಸೊ ಈ ರೀತಿ ನಾನು ಸ್ವಲ್ಪ ಸ್ವೆಟ್ ಆಗ್ತಾ ಇದ್ದೀನಿ. ಫ್ಯಾನ್ ಆನ್ ಮಾಡಿಕೊಂಡ್ರೆ ನಿಮಗೆ ಫ್ಯಾನ್ ಸೌಂಡೇ ಕೇಳಿಸುತ್ತೆ ಅಂತ ಹೇಳಿ ಸೊ ಫ್ಯಾನ್ನ ಅವಾಯ್ಡ್ ಮಾಡಿದ್ದೀನಿ. ಸೊ ಓಕೆನಾ? ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಕ್ಲಾತ್ ಡೈಪರ್. ನಿಮಗೆ ಬೇರೆ ಬೇರೆ ಥರ ಎಲ್ಲ ಸಿಗುತ್ತೆ. ಬೇರೆ ಥರ ಎಲ್ಲ ಕ್ಲಾತ್ ಡೈಪರ್ ಸಿಗುತ್ತೆ. ನನಗೆ ಸ್ವಲ್ಪ ಈ ರೀತಿ ವರ್ಕ್ ಇರೋ ಥರ ಇರಲಿ, ಲಿಶುಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ತರಿಸ್ಕೊಂಡೆ. ಸೊ
ಇವಾಗ ನೀವು ಕ್ಲಾತ್ ಡೈಪರ್ ನೋಡಿದ್ರಿ ಅಲ್ವಾ, ಅದ್ರ ಬಗ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ನಾವು ಪಾಪುಗೆ ಏನಪ್ಪ ಅಂತ ಹೇಳಿದ್ರೆ ಒಬ್ಬೊಬ್ಬರು ತಾಯಂದರು ಅಂದರೆ ನಂತರ ಇರೋರು ಪಾಪುಗೆ ಯಾವಾಗಲೂ ಬಟ್ಟೆನೇ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಡೈಪರ್ನ ಯೂಸ್ ಮಾಡ್ತಾರೆ. ನಾನು ಯಾವ ರೀತಿ ಅಂದರೆ ಮನೇಲಿ ಲಿಶು ಇದ್ದಾಗ ನಾನು ಬಟ್ಟೆನೇ ಯೂಸ್ ಮಾಡ್ತೀನಿ. ಕಚ್ಚೆ ಬಟ್ಟೆ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಅಂದರೆ ಕಾಟನ್ ಪ್ಯಾಂಟ್ಸ್ ಆಗಿರ್ಬೋದು, ಕಾಟನ್ ಚಡ್ಡಿಗಳಾಗಿರ್ಬೋದು, ಈ ರೀತಿ ನಾನು ಅವನಿಗೆ ಡೈಲಿ ಯೂಸ್ ಮಾಡ್ತೀನಿ. ನಾನು ಯಾವುದೇ ರೀತಿ ಮನೇಲಿದ್ದಾಗ ಡೈಪರ್ನ ಯೂಸ್ ಮಾಡೋದೇ ಇಲ್ಲ. ಸೊ ನನಗೇನಪ್ಪ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಲಿಶು ಬಟ್ಟೆಗಳೆಲ್ಲ ಅಂದರೆ ಆವಾಗ ಮಳೆಗಾಲ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಸುಸ್ಸು ಮಾಡ್ಕೊಳ್ಳೋದು ತುಂಬ ಕಾಮನ್, ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ. ಮಳೆಗಾಲ ಅಂತಲೇ ಏನಲ್ಲ, ಈಗ ನಾರ್ಮಲ್ ಟೈಮಲ್ಲಿ ಚಿಕ್ಕ ಮಕ್ಕಳು ಅಂದರೆ ಸುಸ್ಸು ಮಾಡ್ಕೊಳ್ತಾ ಇರುತ್ತೆ. 1-2 ಅಂತ ಹೇಳಿದ್ರೆ ಏನೋ ಓಕೆ ಬಿಡಪ್ಪ ಅಂತ ಹೇಳ್ಬೋದು. ಸೊ ತುಂಬ ಬಟ್ಟೆಗಳಾದಾಗ ಒಗೆಯೋದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ನಾನೇನು ಕೈಯಲ್ಲೇನು ಒಗೆಯೋದಿಲ್ಲ, ವಾಷಿಂಗ್ ಮಿಷಿನ್ ಇದೆ. ಸೊ ವಾಷಿಂಗ್ ಮಿಷಿನಲ್ಲಿ ನಾನು ಬಟ್ಟೆ ಎಲ್ಲ ಒಕ್ಕೊಳ್ತೀನಿ. ಬಟ್ ಒಗ್ದಾದ್ಮೇಲೆ ಅದು ಡ್ರೈ ಆಗಬೇಕು, ಒಣಗಬೇಕು, ಮತ್ತು ಪಾಪುಗೆ ಅದನ್ನು ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ಅಂದರೆ ಜಾಸ್ತಿ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹೋಗ್ತಾಯಿತ್ತು. ಹಾಗಾಗಿ ನಾನೇನು ಮಾಡಿದೆ, ಸೊ ಮಹಿ ಜೊತೆ ಅಂದರೆ ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿದೆ. ತುಂಬ ಬಟ್ಟೆಗಳಾಗ್ತಾ ಇದೆ, ಇನ್ನೂ ಅವನಿಗೆ ಜಾಸ್ತಿ ಬಟ್ಟೆನ ತರಬೇಕಾಗತ್ತೇನೋ, ಬಟ್ಟೆ ಮನೇಲಿ ಜಾಸ್ತಿ ಸಾಕಾಗ್ತಾ ಇಲ್ಲ, ಬೇಗ ಖಾಲಿ ಆಗ್ತಾ ಇದೆ, ಅವನು ಸುಸ್ಸು ಮಾಡ್ಕೊಳ್ತಾ ಇರ್ತಾನೆ, ಬಾತ್ರೂಮ್ ಮಾಡ್ಕೊಳ್ತಾ ಇರ್ತಾನೆ. ಸೊ ಡೈಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ಒಂದ್ಸಲ ನನಗೆ ಡೈಪರ್ಗಳನ್ನ ತಂದುಕೊಟ್ರು. ಡೈಪರ್ನ ತಂದುಕೊಟ್ಟಾಗ ನಾನೇನು ಅಂದ್ಕೊಂಡೆ, ಡೈಪರ್ ಮಕ್ಕಳಿಗೆ ಅಷ್ಟು ಸೇಫ್ ಅಲ್ಲ, ಮನೇಲಿ ಹೊರಗಡೆ ಯೂಸ್ ಮಾಡೋದಕ್ಕೆ ಏನೋ ಸರಿ, ಸೊ ಮನೇಲೂ ಡೈಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ದಿನಕ್ಕೆ ನೀವು ಒಂದು ದಿನದಲ್ಲಿ ಡೈಪರ್ನ ಎಷ್ಟು ಬಾರಿ ಅಂತ ಯೂಸ್ ಮಾಡ್ತೀರಾ ಮಕ್ಕಳಿಗೆ? 1, 2, 3, 4, 5. ಸೊ ದಿನಕ್ಕೆ ಎಷ್ಟೆಲ್ಲ ಡೈಪರ್ ಯೂಸ್ ಮಾಡಬೇಕಾಗತ್ತಲ್ವಾ? ಹಾಗಾಗಿ ನನಗಿದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ದಿನ ಟ್ರೈ ಮಾಡಿದೆ. ಲಿಶುಗೆ ಏನಪ್ಪ ಅಂತ ಹೇಳಿದ್ರೆ ಸುಸ್ಸು ಮಾಡೋ ಜಾಗದಲ್ಲಿ ಸ್ವಲ್ಪ ರ್ಯಾಷಸ್ ಆಗೋದು, ರ್ಯಾಷಸ್ ಕ್ರೀಮ್ ಆಗ್ತಾ ಇದೆ, ಬಟ್ ಆದರೂ ರ್ಯಾಷಸ್ ಆಗೋದು, ಮತ್ತು ಆ ಜಾಗದಲ್ಲಿ ಸ್ವಲ್ಪ ಏನಂತಾರೆ ಬ್ಲ್ಯಾಕ್ ಥರ ಆಗ್ತಾ ಇತ್ತು ಲಿಶು ಸ್ಕಿನ್ನು. ಸೊ ನಂಗೆ ಸ್ವಲ್ಪ ಭಯ ಕೂಡ ಆಯಿತು, ಏನಿದು ಹಿಂಗೆ ಆಗ್ತಿದೆಯಲ್ಲ ಅಂತ. ಸೊ ನಿಮಗೂ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಂಗೆ ಒಂದು ದಿನಕ್ಕೆ ಈ ರೀತಿ ಅವನ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ಇನ್ನು ಡೈಲಿ ನಾನು ಡೈಪರ್ನ ಯೂಸ್ ಮಾಡಿದ್ರೆ ಯಾವ ರೀತಿ ಆಗ್ಬೋದು ಅಂತ ನಂಗೆ ಸ್ವಲ್ಪ ಭಯ ಆಯಿತು. ಅದಾದಮೇಲೆ ಮಹಿನೂ ನೋಡಿದ್ರಲ್ವ, ಹಾಗಾಗಿ ಅವರು ಅಮೆಝಾನಿಂದ ಕ್ಲಾತ್ ಡೈಪರ್ನ ಆರ್ಡರ್ ಮಾಡಿದ್ದು. ಸೊ ಅದರಿಂದ ನಂಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಾನು ಅದನ್ನು ಬೆಳಿಗ್ಗೆ ಹೊತ್ತು ಮಾಮೂಲಿ ಬಟ್ಟೆಗಳೆಲ್ಲ ಹಾಕ್ತೀನಿ ಅವನಿಗೆ, ಚಡ್ಡಿ, ಕಚ್ಚೆ ಬಟ್ಟೆ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ತೀನಿ ಅವನಿಗೆ. ಕೆಲವೊಂದು ಸಲ ಮಾರ್ನಿಂಗ್ ಟೈಮು ಕ್ಲಾತ್ ಡೈಪರ್ನ ಯೂಸ್ ಮಾಡ್ತೀನಿ. ಅದನ್ನು 1 ಅವರ್ಗಾದರೂ ರಿಮೂವ್ ಮಾಡ್ತೀನಿ, ಅಥವಾ 2 ಅವರ್ಸ್ಗೊಂದ್ಸಲ ರಿಮೂವ್ ಮಾಡ್ತೀನಿ. ಸೊ ಪಾಪು ಯಾವ ರೀತಿ ಸುಸ್ಸು ಮಾಡಿದೆ, ಅದು ಲೀಕ್ ಆಗ್ತಿದೆಯಾ ಅಲ್ವಾ? ಅಂದರೆ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಜಾಸ್ತಿ ಏನಾದರೂ ಪಾಪು ಸುಸ್ಸು ಮಾಡಿದರೆ ನೀವು ಅದನ್ನು ತಕ್ಷಣ ರಿಮೂವ್ ಮಾಡಿಬಿಟ್ಟು ಮತ್ತೆ ಬೇರೆ ಕ್ಲಾತ್ ಡೈಪರ್ನ ಯೂಸ್ ಮಾಡಬೇಕು. ಸೊ ನೀವು ರಿಮೂವ್ ಮಾಡಿದ್ಮೇಲೆ ಒಂದು ಕಾಟನ್ ಬಟ್ಟೆಲಿ ಆ ಏರಿಯಾ ಏನಿದೆ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಬಟ್ಟೆನ ನೀವು ಹಾಕ್ಬೋದು. ಓಕೆನಾ? ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನೀವು ಆ ರೀತಿ ಕ್ಲಾತ್ ಡೈಪರ್ನ ಯೂಸ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಲಿಶುಗೆ ಯೂಸ್ ಮಾಡೋದು ಬೆಳಗ್ಗೆ ಟೈಮೆಲ್ಲ ನಾರ್ಮಲ್ ಬಟ್ಟೆಗಳು ಇರುತ್ತಲ್ವ, ನಾರ್ಮಲ್ ಬಟ್ಟೆನ ಅವನಿಗೆ ಯೂಸ್ ಮಾಡ್ತೀನಿ. ನೈಟ್ ಟೈಮು ನಾನು ಕ್ಲಾತ್ ಡೈಪರ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದರೆ ನನಗೆ ನಿದ್ದೆ ಬೆಳಗಾನ ಅವನೇ ನೋಡ್ಕೊಂಡಿರ್ತೀನಲ್ವ ಬೆಳಗ್ಗೆಯಿಂದ ರಾತ್ರಿವರೆಗೂ. ಸೊ ರಾತ್ರಿ ಹೊತ್ತು ಸ್ವಲ್ಪ ನಿದ್ದೆ ಮಾಡಬೇಕಲ್ವ, ಹಾಗಾಗಿ ನಾನೇನು ಮಾಡ್ತೀನಿ, ಅಟ್ಲೀಸ್ಟ್ 2 ಅವರ್ಸ್ ಅಥವಾ 3 ಅವರ್ಸ್ಗೊಂದ್ಸಲ ಎದ್ದು ಅವನಿಗೆ ಬಟ್ಟೆ ಚೇಂಜ್ ಮಾಡೋ ಥರ ಇರಲಿ ಅಂತ ಹೇಳಿ ನಾನು ಕ್ಲಾತ್ ಡೈಪರ್ನ ರಾತ್ರಿ ಮಲ್ಕೊಳ್ಬೇಕಾದ್ರೆ, ಅಂದರೆ ಲಿಶು ಮಲ್ಕೊಳ್ಬೇಕಾದ್ರೆ 10:30 ಅಥವಾ 11 ಗಂಟೆ ಆಗೇ ಆಗುತ್ತೆ, 10:30 ಅಥವಾ 11 ಗಂಟೆ ಆಗೇ ಆಗುತ್ತೆ. ಹಾಗಾಗಿ ನಾನು ಆ ಟೈಮಲ್ಲಿ ಅವನಿಗೆ ಕ್ಲಾತ್ ಡೈಪರ್ನ ಹಾಕಿಬಿಟ್ಟು ಮತ್ತೆ 2 ಗಂಟೆ ಅಥವಾ 2:15 ಟೈಮಲ್ಲಿ ಎದ್ದು ನಾನು ಅವನಿಗೆ ಬಟ್ಟೆನ ಚೇಂಜ್ ಮಾಡ್ತೀನಿ. ಅಂದರೆ ಕ್ಲಾತ್ ಡೈಪರ್ನ ಮತ್ತೆ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಕ್ಲಾತ್ ಡೈಪರ್ನ ಯೂಸ್ ಮಾಡ್ತೀನಿ. ಸೊ ಮಾರ್ನಿಂಗ್ ಒಳಗಡೆ 2 ಕ್ಲಾತ್ ಡೈಪರ್ನ ನಾನು ಯೂಸ್ ಮಾಡಿರ್ತೀನಿ. ಮಾರ್ನಿಂಗ್ ಅದನ್ನು ತೆಗೆದು ಮತ್ತೆ ಕಾಟನ್ ಬಟ್ಟೆಲೆಲ್ಲ ಆ ಏರಿಯಾನ ಕ್ಲೀನ್ ಮಾಡಿಬಿಟ್ಟು ಮತ್ತು ಮನೇಲಿ ಯಾವ ರೀತಿ ಅವನಿಗೆ ನಾರ್ಮಲ್ ಪ್ಯಾಂಟ್ ಚಡ್ಡಿ ಏನಿದೆ ಅದನ್ನು ಅವನಿಗೆ ವೇರ್ ಮಾಡ್ತೀನಿ ಅಷ್ಟೇ. ಸೊ ನಿಮಗೆ ನನ್ನ ಪಾಪುಗೆ ನಾನು ಯಾವ ರೀತಿ
ಕ್ಲಾತ್ ಡೈಪರ್ ಯೂಸ್ ಮಾಡ್ತೀನಿ ಅಥವಾ ಬಟ್ಟೆ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಿಶುಗೆ ನಾವು ತರಿಸಿರೋದು, ನಾನು ಅಪೋಲೋದೇನೆ ಡೈಪರ್ನ ಯೂಸ್ ಮಾಡೋದು ಅವನಿಗೆ. ಸೊ ನೋಡ್ತಿರ್ಬೋದು ಎಷ್ಟಿದೆ ನಿಮಗೊಂದು. ಸೊ ನಾನು ನಿಮಗೆ ಏನು ಹೇಳೋದಕ್ಕೆ ಬಂದೆ ಅಂದರೆ, ಇವಾಗ ನೀವು ಎಷ್ಟೆಲ್ಲ ಅಮೌಂಟ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದೊಂದು ಪ್ಯಾಕ್. ಸೊ ಇಲ್ಲಿ ನಾನು ಮಧ್ಯ ಓಪನ್ ಮಾಡಿದ್ದೀನಿ, ಅವನಿಗೆ ಬಟ್ಟೆ ಡೈಪರ್ನ ಯೂಸ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಮಧ್ಯ ಒಂದು ಹೋಲ್ ಮಾಡಿ ಈಸಿಯಾಗಿ ತಗೋಬೋದಲ್ಲ ಅಂತ. ಸೊ ಇದೊಂದು ಬಂದು 82 ಡೈಪರ್ ಇರುತ್ತೆ. ಓಕೆನಾ? 82 ಡೈಪರ್ಸ್ ಇರುತ್ತೆ. ಇದ್ರ ಪ್ರೈಸ್ ಬಂದು ಹೇಳ್ತೀನಿ. ಪ್ರೈಸ್ ಎಲ್ಲ ಹಾಕಿದ್ದಾರೆ ಗೊತ್ತಿಲ್ಲ. ಓಕೆ, 1199. 1 ರೂಪಾಯಿ ಕಡಿಮೆ, 1200 ರೂಪಾಯಿ. ನಿಮಗೆ ನಂಬಲ್ಲ ಅಂದರೆ ತೋರಿಸ್ತೀನಿ. ಇಲ್ಲಿದೆ, ಕಾಣಿಸ್ತಿದ್ಯಾ? 1200 ರೂಪಾಯಿ 82 ಡೈಪರ್ಗೆ. ಓಕೆನಾ? ತಿಂಗಳಲ್ಲಿ ನೀವು ಎಷ್ಟು ಡೈಪರ್ನ ಯೂಸ್ ಮಾಡ್ತೀರಾ ಅಂದರೆ ಡೈಲಿ ಯೂಸ್, ಮನೆಯಲ್ಲೂ ಯೂಸ್ ಮಾಡ್ತೀರಾ, ಹೊರಗಡೆನೂ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ತಿಂಗಳಲ್ಲಿ ನೀವು ನಿಮ್ಮ ಮಗುಗೆ ಎಷ್ಟು ಡೈಪರ್ನ ಯೂಸ್ ಮಾಡ್ತೀರಾ? ತಿಂಗಳು ಬೇಡಪ್ಪ, 1 ದಿನ 2 ದಿನ ಅದನ್ನೇ ಕೌಂಟ್ ಮಾಡಿ ಎಷ್ಟು ಯೂಸ್ ಮಾಡ್ತೀರಾ ಡೈಪರ್ಸ್ನ ನೀವು, ಅಲ್ವಾ? ತಿಂಗಳು ಕೌಂಟ್ ಮಾಡಿದ್ರೇ ಹತ್ತತ್ರ ಯಪ್ಪ ಎಷ್ಟೆಲ್ಲ ಆಗುತ್ತೆ ಗೊತ್ತಾ? ನಾವು ಈ ಸಲ ರೀಸೆಂಟಾಗಿ ನಾವು ತುಂಬ ಓಡಾಡೋ ಅಂದರೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ವಿ. ಸೊ ಅಲ್ಲಿಗೆ ನಮಗೆ ಹತ್ತತ್ರ 20ರಿಂದ 25 ಡೈಪರ್ನ ನಾನು ಖಾಲಿ ಮಾಡಿದ್ದೆ. ನನಗೆ ಅಲ್ಲೇ ಶಾಕು, ತಿಂಗಳಿಗೆ ಇಷ್ಟೊಂದು ಆಗೋಯ್ತು ಅಂದರೆ ವರ್ಷವಿಡೀ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ ಡೈಪರ್ಗೆ ಅಂತ. ಸೊ ನೀವು ಕೌಂಟ್ ಮಾಡಿ ನಿಮ್ಮ ಮಗುಗೆ ನೀವು ಎಷ್ಟೆಲ್ಲ ಡೈಪರ್ನ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಮನಿ ಎಷ್ಟು ವೇಸ್ಟ್ ಆಗ್ತಿದೆ ಅಂತ. ಹಂಗಂತ ನಾನು ಇದನ್ನು ಯೂಸ್ ಮಾಡಲೇಬೇಡಿ ಅಂತ ಹೇಳ್ತಿಲ್ಲ. ಹೊರಗಡೆ ಹೋದಾಗ ಈಗೆಲ್ಲರೂ ನೀವು ಟ್ರಿಪ್ ಆಗಿರ್ಬೋದು, ಟೆಂಪಲ್, ಎನಿವೇ ನೀವೆಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಈ ರೀತಿ ಒಂದು ಡೈಪರ್ನ ಯೂಸ್ ಮಾಡಿ. ಓಕೆನಾ? ಅದು ಬಿಟ್ಟು ನೀವು ಮನೇಲಿದ್ದಾಗ ಈ ರೀತಿ ಡೈಪರ್ನ ಯೂಸ್ ಮಾಡಿ. ಇದು ಬೆಸ್ಟಾ ಇದು ಬೆಸ್ಟಾ? ನಿಮ್ಗೆ ಯಾವುದು ಬೆಸ್ಟ್ ಅನ್ನಿಸ್ತಿದೆ? ಈ ಡೈಪರ್ ಬೆಸ್ಟಾ ಈ ಡೈಪರ್ ಬೆಸ್ಟಾ? ಯಾವುದು ಬೆಸ್ಟು? ನೀವೇ ಥಿಂಕ್ ಮಾಡಿ. ಯಾವುದು ಮನಿ ಸೇವ್ ಆಗ್ತಿದೆ ನಿಮಗೆ? ಇದು ಲೈಫ್ ಟೈಮ್ ಇರುತ್ತೆ ನಿಮಗೆ. ಇದು ಹಾಳಾಗೋವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಇದು ಆ್ಯಂಡ್ ಡೈಲಿ ಕೂಡ ಮಕ್ಕಳಿಗೆ ಈ ರೀತಿ ಡೈಪರ್ನ ಯೂಸ್ ಮಾಡಬಾರ್ದು, ಗೊತ್ತಾ? ಇದು ಕೂಡ ಕೆಮಿಕಲಿಂದನೇ ಅಲ್ವಾ ಯೂಸ್ ಮಾಡಿರೋದು. ಸೊ ಮಕ್ಕಳಿಗೆ ಆ ರೀತಿ ಯೂಸ್ ಮಾಡಬೇಡಿ. ಡೈಲಿ ಮನೆಯಲ್ಲಿ ಇರ್ತೀರಲ್ವಾ, ಸೊ ಅಮ್ಮ ಅಂತ ಅಂದಮೇಲೆ ಇದನ್ನೆಲ್ಲ ನೀವು ಮಾಡಲೇಬೇಕಾಗುತ್ತೆ ಮಕ್ಕಳಿಗೆ. ಸೊ ಬಟ್ಟೆ ಒಗೆಯೋದ್ರಲ್ಲಿ ಏನು ತೊಂದರೆ ಏನಿಲ್ಲ. ಸೊ ಆದಷ್ಟು ನೀವು ಆರ್ಗ್ಯಾನಿಕ್ ಆಗಿ ಇರೋದಕ್ಕೆ ಇಷ್ಟಪಡಿ ಮಕ್ಕಳನ್ನ. ಸೊ ಕೆಮಿಕಲಿಂದ ಮುಕ್ತಿಗೊಳಿಸಿ. ಓಕೆನಾ? ಸೊ ಇದನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಕೊಟ್ಟೆ ನಿಮಗೆ. ಸೊ ನಿಮ್ಗೆ ಈಗ ಅನಿಸ್ತಾ ಇರುತ್ತೆ, ಅಯ್ಯಪ್ಪ ನಾನು ತಿಂಗಳಿಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ, ಇನ್ನು ವರ್ಷವಿಡೀ ಡೈಪರ್ಗೆ ಅಂತಲೇ ನಾವು ಎಷ್ಟು ಅಮೌಂಟ್ನ ವೇಸ್ಟ್ ಮಾಡ್ತಾ ಇದ್ದೀವಲ್ವಾ? ನನಗೆ ಶಾಕ್ ಆಗ್ತಿದೆ, ಇನ್ನು ನೀವು ಕೇಳ್ತಿರೋ ನಿಮಗೂ ಶಾಕ್ ಆಗಿರುತ್ತೆ. ಸೊ ಇದು ಪಾಪು ಸುಸ್ಸು ಎಲ್ಲ ಮಾಡಾದ್ಮೇಲೆ ಅಥವಾ ಬಾತ್ರೂಮ್ಗೆ ಹೋದರೆ, ಸುಸ್ಸು ಮಾಡಿದ್ರೆ ನೀವು ಡೈರೆಕ್ಟು ಇದನ್ನು ತೆಗೆದುಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು, ಅಥವಾ ಕೈಯಲ್ಲಿ ಬಟ್ಟೆ ಒಗೆಯೋರು ಕೈಯಲ್ಲಿ ಆರಾಮಾಗಿ ಬಟ್ಟೆ ಒಗಿಬೋದು. ಇನ್ ಕೇಸ್ ಈ ಡೈಪರ್, ಕ್ಲಾತ್ ಡೈಪರಲ್ಲಿ ಮಕ್ಕಳೇನಾದರೂ ಬಾತ್ರೂಮ್ ಮಾಡ್ಕೊಂಡಿದ್ರೆ ಅದನ್ನು ಯಾವ ರೀತಿ ವಾಶ್ ಮಾಡೋದು ಅಂತ ಹೇಳಿದರೆ, ಮಾಮೂಲಿ ಈ ರೀತಿ ಓಪನ್ ಮಾಡಾದ್ಮೇಲೆ, ಸೊ ಇದನ್ನು ಓಪನ್ ಮಾಡಾದ್ಮೇಲೆ ಇಲ್ಲಿ ಏನಾದರೂ ಮಕ್ಕಳು ಬಾತ್ರೂಮ್ ಮಾಡ್ಕೊಂಡಿದ್ರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ನೀವು ಕೈಯಲ್ಲಿ ಸ್ವಲ್ಪ ಅದನ್ನು ವಾಶ್ ಮಾಡಿಬಿಟ್ಟು ಅದಾದಮೇಲೆ ನೀವು ವಾಷಿಂಗ್ ಮಿಷಿನ್ಗೆ ಡೈರೆಕ್ಟ್ ಹಾಕ್ಬೋದು. ಸೊ ಕೈಯಲ್ಲಿ ಫಸ್ಟು ವಾಶ್ ಮಾಡಬೇಕು, ಬಾತ್ರೂಮ್ಗೆ ಏನು ಹೋಗಿರುತ್ತೆ ಮಕ್ಕಳು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ನೀವು ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ಬೋದು. ಓಕೆನಾ? ತುಂಬ
ತುಂಬ ಸಿಂಪಲ್ ಮತ್ತು ನಿಜವಾಗ್ಲೂ ಈ ಒಂದು ಜಾಗ ಇದು ನಿಮಗೆ ವೈಟ್ ಅನ್ನಿಸ್ಬೋದು. ಈ ವೈಟ್ ಬಟ್ಟೆಗೆ ಯಾವುದೇ ರೀತಿ ಮಕ್ಕಳು ಮಾಡೋ ಬಾತ್ರೂಮ್ ಕರೆ ಆಗೋದೇ ಇಲ್ಲ. ಸೀರಿಯಸ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ನಾನು ಇದನ್ನು ತರಿಸಿದ್ದು ಅಮೆಝಾನಲ್ಲಿ. ಸೊ ನಿಮಗೆ ಯಾವ್ಯಾವ ರೀತಿ ಬೇಕೋ ಅದೆಲ್ಲ ಡಿಸೈನ್ಸ್ ಎಲ್ಲ ಸಿಗುತ್ತೆ, ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ. ನನಗೆ ಲಿಶುಗೆ ಸ್ವಲ್ಪ ಲಿಶುಗೆ ಈ ರೀತಿ ಇರಲಿ, ಸ್ವಲ್ಪ ಡಿಸೈನಿಂಗ್ ಆಗಿರಲಿ ಅಂತ ಹೇಳಿ ನಾನು ಈ ರೀತಿ ಬುಕ್ ಮಾಡಿದ್ದು ಮಹಿ, ಹೇಳಿದ್ದು ನಾನು. ಓಕೆನಾ? ಸೊ ಇದನ್ನು ತರಿಸಿದ್ದೀನಿ. ಬಟ್ ಇದನ್ನು ತರಿಸಾದ್ಮೇಲೆ ಅಂದರೆ ಕ್ಲಾತ್ ಡೈಪರ್ ಯೂಸ್ ಮಾಡಿದಾಗಿಂದ ಈ ನಾರ್ಮಲ್ ಡೈಪರ್ ನನಗೆ ಅಷ್ಟೊಂದು ಅವಶ್ಯಕತೆ ಏನು ಅನ್ನಿಸ್ತಾ ಇಲ್ಲ. ನಾನು ಏನಾದರೂ ಹೊರಗಡೆ ಹೋದರೆ ಮಾತ್ರನೇ ಈ ಒಂದು ನಾರ್ಮಲ್ ಡೈಪರ್ನ ಯೂಸ್ ಮಾಡ್ತೀನಿ. ಮನೇಲಿದ್ದಾಗೆಲ್ಲ ನಾನು ಕ್ಲಾತ್ ಡೈಪರ್ನ ಯೂಸ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ನಾನು ಬೇಬಿಗೆ ಕ್ಯಾರಿ ಬ್ಯಾಗ್ನ ತಗೊಂಡಿದ್ದೆ. ಅದು ಬಂದು ಲವ್ ಲ್ಯಾಬ್ ಬ್ರ್ಯಾಂಡ್ ಬಂದು ಲವ್ ಲ್ಯಾಬ್. ಸೊ ತುಂಬಾ ಚೆನ್ನಾಗಿದೆ. 4-in-1 ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? 4-in-1. ಸೊ ಫ್ರಂಟ್ ಆದರೂ ಪಾಪುನ ಕ್ಯಾರಿ ಮಾಡ್ಬೋದು ಅಥವಾ ಬ್ಯಾಕ್ ಸೈಡ್ ಕ್ಯಾರಿ ಮಾಡ್ಬೋದು. ಈ ರೀತಿ ಸೊಂಟಕ್ಕೆ ಹಿಂಗೆ ಹಾಕೊಂಡು ಕೂಡ ಕೂಡಿಸ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ಪಿಕ್ಚರ್ಸ್ ಏನಿದೆ ಸೇಮ್ ಹಾಗೆ ಇರೋದು. ಸೊ ನಾನು ತರಿಸಿರೋದು ಬ್ಲ್ಯಾಕ್. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಇಲ್ಲೇ ಇದೆ ನೋಡಿ ಬ್ರ್ಯಾಂಡ್ ನೇಮ್ ಲವ್ ಲ್ಯಾಬ್. ನಾನು ತರಿಸಿರೋದು ಬ್ಲ್ಯಾಕ್ ಕಲರ್. ಸೊ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಪಾಪುನ ಎಷ್ಟು ಅವರ್ ಅಂತ ಕ್ಯಾರಿ ಮಾಡೋಕ್ಕಾಗುತ್ತೆ ಹೊರಗಡೆ ಹೋದಾಗ. ಸೊ ತುಂಬಾ ಕೈ ನೋವು ಬರ್ತಾಯಿತ್ತು. ಈ ಕೈಯೆಲ್ಲ ಫುಲ್ ಪೇಯ್ನ್ ಬರೋದು. ಈ ಕೈ ನೋವು ಬಂದಾಗ ಈ ಕೈಗೆ ಶಿಫ್ಟ್ ಮಾಡಿಕೊಂಡು ಇದು ಫುಲ್ ನೋವು ಬರೋದು. ಕೈ ನೋವು ಬರೋದಲ್ಲದೆ ಫುಲ್ ಬ್ಯಾಕ್ ಎಲ್ಲ ಪೇಯ್ನ್ ಬಂದ್ಬಿಡೋದು. ಎಷ್ಟು ನೋವು ಅಂತ ಹೇಳಿದ್ರೆ ನಿಜ ಇಮ್ಯಾಜಿನೇ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ನನಗೆ. ನನಗೆ ಮಾತ್ರ ಅಲ್ಲ, ನನಗೆ ಪೇಯ್ನ್ ಆದಾಗ ಮಹಿ ಕೂಡ ಲಿಶುನ ಕ್ಯಾರಿ ಮಾಡ್ತಿದ್ರು, ಅವ್ರಿಗೂ ಕೂಡ ಸುಸ್ತಾಗ್ತಿತ್ತು. ಸೊ ನಮಗೆ ಓ ಮೈ ಗಾಡ್ ಇದು ಆಗೋದಿಲ್ಲ ಅಂತ ಹೇಳಿ ನಾವು ಈ ರೀತಿ ಒಂದು ಕ್ಯಾರಿ ಬ್ಯಾಗ್ನ ಆರ್ಡರ್ ಮಾಡಿದ್ವಿ. ಇದೊಂದು ತುಂಬಾ ಹೆಲ್ಪ್ ಆಗ್ತಾ ಇದೆ ನಮಗೆ. ಸೊ ಇಲ್ಲಿ ಈ ರೀತಿ ಬಟ್ಟೆ ಕರೆ ಆಗಬಾರ್ದು ಅಂತ ಈ ರೀತಿ ಕೊಟ್ಟಿದ್ದಾರೆ ನೋಡಿ. ನಾವೇನಾದ್ರು ಸ್ವೆಟ್ ಆದಾಗ ಕರೆ ಆಗುತ್ತಲ್ವ ಬಟ್ಟೆಗಳು ನಾವು ವೇರ್ ಮಾಡಿರೋದು. ಸೊ ಅದು ತಡಿಲಿ ಅಂತ ಹೇಳಿ ಈ ರೀತಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಮಾಮೂಲಿ ಬ್ಯಾಗ್ ಯಾವ ರೀತಿ ಹಾಕ್ಕೊಳ್ತೀವಿ, ಸೊ ನೋಡಿ ಈ ರೀತಿ ತೋರಿಸ್ತೀನಿ. ಇಷ್ಟೇ ಈಸಿಯಾಗಿ ವೇರ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಬರುತ್ತೆ. ಇಲ್ಲಿ ಪಾಪು ತಲೆ ಬರುತ್ತೆ, ಇಲ್ಲಿ ಕೈ ಕಾಲು. ಓಕೆನಾ? ಈ ಒಂದು ಏರಿಯಾ ಏನಿದೆ ಇಲ್ಲಿ ಪಾಪು ಕುತ್ಕೊಳ್ಳುತ್ತೆ. ಇಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇಲ್ಲಿ ಪಾಪು ಕುತ್ಕೊಳ್ಳುತ್ತೆ. ಪ್ಯಾಡ್ ಕೊಟ್ಟಿದ್ದಾರೆ ಇಲ್ಲಿ ಒಳಗಡೆ, ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಇದು ಅಷ್ಟೇ, ರಿಮೂವ್ ಮಾಡಿಬಿಡ್ತೀನಿ. ಸೊ ನಾವು ಬ್ಯಾಗ್ ಹಾಕೊಂಡಾಗ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಸೊಂಟದ ಹತ್ರ ಅಂದರೆ ಬೆನ್ನ ತಾವು ಈ ರೀತಿ ಒಂದು ಕೊಟ್ಟಿದ್ದಾರೆ. ಓಕೆನಾ? ಇಲ್ಲೂ ಕೂಡ ಹಿಂಗೆ ರಿಮೂವ್ ಮಾಡಿ ರಿಮೂವ್ ಮಾಡಿ ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇದನ್ನು ಕೂಡ ರಿಮೂವ್ ಮಾಡ್ಕೋಬೋದು. ಇಲ್ಲಿ ಜಿಪ್ ಕೊಟ್ಟಿದ್ದಾರಲ್ವ, ಇದನ್ನು ತೆಗೆದುಬಿಟ್ಟು ತೋರಿಸ್ತೀನಿ. ಸೊ ನೀವು ಬ್ಯಾಗ್ ರೀತಿ ಹಾಕ್ಕೊಳ್ತೀನಿ ಅಂತ ಹೇಳಿದರೆ ಆ ರೀತಿ ಹಾಕ್ಕೋಬೋದು. ನನಗೆ ಬ್ಯಾಗ್ ಬೇಡ, ಜಸ್ಟ್ ಸೊಂಟಕ್ಕೆ ಹಿಂಗೆ ಸಿಕ್ಸ್ಕೊಂಡು ಪಾಪನ ಹಿಂಗೆ ಕೂರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಈ ಒಂದು ಜಿಪ್ ಇರುತ್ತೆ. ಈ ಜಿಪ್ಪನ್ನ ಈ ಜಿಪ್ಪನ್ನ ತೆಗಿಬೇಕು. ಈ ಜಿಪ್ಪನ್ನ ರಿಮೂವ್ ಮಾಡಿದ್ರೆ ಸೊ ಈ ರೀತಿ ಜಸ್ಟ್ ಇಷ್ಟು ಮಾತ್ರ ಇರುತ್ತೆ. ಇಷ್ಟರಲ್ಲಿ ನೀವು ಪಾಪು ಇಲ್ಲಿ ಕೂತಿರುತ್ತೆ, ನೀವು ಇದು ಸೊಂಟಕ್ಕೆ ಹಾಕ್ಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಓಕೆನಾ?
ಮತ್ತು ಅದೇ ರೀತಿಯೇ ನೀವು ಇದನ್ನು ಹಾಕ್ಕೊಳ್ಬೋದು, ಈಸಿಯಾಗಿ ವೇರ್ ಮಾಡ್ಬೋದು. ಸೊ ನನಗಂತೂ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ, ಬಟ್ ಕ್ವಾಲಿಟಿ ವೈಸ್ ಮಾತ್ರ 10/10 ಕೊಡ್ಬೋದು. ಓಕೆನಾ? ಸೊ ಈ ಒಂದು ಏರಿಯಾ ಏನಿದೆ ಇಲ್ಲಿ ನೋಡಿ, ಮಕ್ಕಳು ಆರಾಮಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಈಸಿಯಾಗಿ ರಿಮೂವ್ ಮಾಡಿ ಈಸಿಯಾಗಿ ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ? ಸೊ ಈ ರೀತಿ ಒಂದು ಬೆಂಡ್ ಕೊಟ್ಟಿರ್ತಾರೆ, ಥರ್ಮಕೋಲ್ ಬರುತ್ತಲ್ಲ, ಸೊ ಅದೇ ಇದು ಗಟ್ಟಿ ಇದೆ. ನೋಡಿದ್ರಲ್ವಾ? ಈಸಿ ಟು ವಾಶ್. ಇದನ್ನು ಕೂಡ ನಾವು ವಾಶ್ ಮಾಡ್ಬೋದು. ಸೊ ಕೈಯಲ್ಲಿ ಒಗೆಯೋರು ಕೈಯಲ್ಲಿ ಕೂಡ ವಾಶ್ ಮಾಡ್ಬೋದು. ಇಲ್ಲ ನಾನು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ತೀನಿ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ಗೂ ಹಾಕಿ ನೀವು ವಾಶ್ ಮಾಡ್ಬೋದು. ಸೊ ಇಲ್ಲಿ ಸೊಂಟದ ಹತ್ರ ಏನು ಕೊಟ್ಟಿರ್ತಾರೆ ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಓಪನ್ ಮಾಡಿ ಮತ್ತು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಿರುತ್ತೆ. ಆ್ಯಂಡ್ ಇಲ್ಲಿ ಸೊ ನೋಡ್ತಾ ಇದ್ದೀರಲ್ವಾ? ಇದರಲ್ಲೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ ಅಥವಾ ಇಷ್ಟೇ ಸಾಕಾಗುತ್ತೆ ಅಂದರೆ ಸಾಕಾಗುತ್ತೆ. ಸೊ ಇದರಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಇದು ನಿಮಗೆ ವರ್ತ್ ಅನಿಸುತ್ತೆ. ಆ್ಯಸ್ ಅ ನ್ಯೂ ಮಾಮ್ ಅಥವಾ ಆ್ಯಸ್ ಅ ನ್ಯೂ ಪೇರೆಂಟ್ ಹೇಳೋದಾದರೆ ನನಗಿದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ 2000 ಒಳಗಡೆನೆ, 2000 ಒಳಗಡೆ ಇರುತ್ತೆ. ಸೊ ಇದರಲ್ಲಿ ಕಲರ್ಸ್ ತುಂಬ ಇದೆ. ಗ್ರೀನ್ ಇದೆ, ರೆಡ್ ಇದೆ, ಸಿಮೆಂಟ್ ಕಲರ್ ಇದೆ, ಮತ್ತು ಬ್ಲ್ಯಾಕ್ ಇದೆ, ಬ್ರೌನ್ ಇರ್ಬೋದೇನೋ ಗೊತ್ತಿಲ್ಲ. ಸೊ ಕಲರ್ಸ್ ತುಂಬ ಇದೆ. ನನಗೆ ಬ್ಲ್ಯಾಕ್ ಓಕೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಬ್ಲ್ಯಾಕ್ನ ತಗೊಂಡೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು ಹೇಳಿದ್ದೀನಿ 2000 ಅಥವಾ 2000 ಒಳಗಡೆ ಸಿಗುತ್ತೆ ನಿಮಗೆ. ಆ್ಯಂಡ್ ಕ್ಲಾತ್ ಡೈಪರ್ ಪ್ರೈಸ್ ಬಂದು ಅದು ಕೂಡ 1500 ಅಬೋವ್ ಇರ್ಬೋದು. ಸೊ ನಾವು ತಗೊಂಡಾಗ ಆಫರ್ ಇತ್ತಲ್ವ, ಸೊ 1500 ಅಂದ್ಕೊಳ್ತೀನಿ ನಾನು ತಗೊಂಡಾಗ. ಸೊ ಇವಾಗ ಪ್ರೈಸ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ, ಅದರ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇವತ್ತು ವಿಡಿಯೋ ಫುಲ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಕೂಡ ನಾನು ತಿಳ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ? ಏನೇ ಒಂದು ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಲವ್ ಯು ಆಲ್, ಬಾಯ್.